ನಮಸ್ಕಾರ ಸ್ನೇಹಿತರೆ, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರಿಗೆ ಸಂಬಂಧಪಟ್ಟಂತ ಮತ್ತೊಂದು ಹೊಸ ಸುದ್ದಿ ಇದೀಗ ಬಂದಿದೆ. ಏನಪ್ಪಾ ಅಂತಂದ್ರೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರು ಇದೀಗ ಒಂದು ಸಿನಿಮಾದಲ್ಲಿ ಏನು ನಟಿಸ್ತಾ ಇದ್ರಲ್ಲ, ಕ್ಯಾಂಡಿ ಕ್ರಶ್ ಅನ್ನುವಂಥ ಚಿತ್ರ, ಆ ಒಂದು ಚಿತ್ರದ ಶೂಟಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಇವಾಗ ಒಂದು 60% ಮುಗಿದಿದೆ. ಇನ್ನೂ ಒಂದು 40% ಶೂಟಿಂಗ್ ಬಾಕಿ ಇದೆ. ಇವಾಗ ಬಂದು ಸ್ನೇಹಿತರೆ, ಕ್ಯಾಂಡಿ ಕ್ರಶ್ ಚಿತ್ರದ ನಿರ್ದೇಶಕ ಪುನೀತ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಇವರು ಬಂದ್ಬಿಟ್ಟು ಶೂಟಿಂಗ್ ಸೆಟ್ನಲ್ಲಿ ತುಂಬಾನೇ ಖುಷಿಯಿಂದ ಇರ್ತಾ ಇದ್ರಂತೆ. ಆನಂತರ ತುಂಬಾನೇ ಲವಳಿಕೆಯಿಂದ ಇರ್ತಾ ಇದ್ರಂತೆ. ಯಾವತ್ತೂ ಕೂಡ ಈ ಥರ ಅವರು ಡಿವೋರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಅನ್ಕೊಂಡಿರಲಿಲ್ಲ ಅಂತೆ. ಅವ್ರಿಗೂ ಕೂಡ ಗೊತ್ತಾಗಿದ್ದು ಬಂದ್ಬಿಟ್ಟು ಈ ಒಂದು ನ್ಯೂಸ್ ನೋಡಿದ ಮೇಲೇ ಅವರಿಗೂ ಕೂಡ ಇವರ ಒಂದು ನಡಕೆ ಭಿನ್ನ ಅಭಿಪ್ರಾಯ ಇದೆ. ಆನಂತರ ಇವರು ಡಿವೋರ್ಸನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ ಅಂತೆ. ಹಾಗೆ ಸ್ನೇಹಿತರೆ, ಇನ್ನೂ ಏನು ಇದೆಯಲ್ಲ 40% ಶೂಟಿಂಗ್ ಬಾಕಿ, ಆ ಒಂದು ಶೂಟಿಂಗನ್ನು ಕೂಡ ಇಬ್ಬರು ಬಂದ್ಬಿಟ್ಟು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾರಂತೆ. ನಮ್ಮ ನಡಕೆ ನಾವು ಡಿವೋರ್ಸ್ ಆದ್ರೂ ಏನೂ ತೊಂದರೆ ಇಲ್ಲ, ನಾವು ಬಂದ್ಬಿಟ್ಟು ನಿಮ್ಮ ಶೂಟಿಂಗನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿರ್ದೇಶಕ ಪುನೀತ್ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ, ಮಾತನ್ನು ಕೊಟ್ಟಿದ್ದಾರಂತೆ. ಆದರೆ ನಿರ್ದೇಶಕರಾದಂಥ ಪುನೀತ್ ಅವರು, ಕ್ಯಾಂಡಿ ಕ್ರಶ್ ಚಿತ್ರದ ಸಿನಿಮಾದ ಪುನೀತ್ ಅವರು ಹೇಳೋದೇನಪ್ಪ ಅಂತಂದರೆ, ನನಗೇ ಆಶ್ಚರ್ಯ ಆಗ್ತಾ ಇದೆ ಅಂತ ಅವರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಂಡಿ ಕ್ರಶ್ ಚಿತ್ರದ ನಿರ್ದೇಶಕರು ಹೇಳುವ ಪ್ರಕಾರ ಅವರು ಸಿನಿಮಾ ಸೆಟ್ ಒಳಗಡೆ ಬಂದ್ಬಿಟ್ಟು ತುಂಬಾನೇ ಖುಷಿಯಿಂದ ಇರ್ತಾ ಇದ್ರಂತೆ. ಶೂಟಿಂಗ್ಗೆ ಬರಬೇಕಾದ್ರೆ ಒಟ್ಟಿಗೆ ಬರ್ತಾ ಇದ್ರಂತೆ, ಒಟ್ಟಿಗೆ ಹೋಗ್ತಾ ಇದ್ರಂತೆ. ಹಾಗೆ ಸ್ನೇಹಿತರೆ, ಅದನ್ನು ನೋಡಿಬಿಟ್ಟು ಅವ್ರಿಗೂ ಕೂಡ ಇವಾಗ ತುಂಬಾನೇ ಆಶ್ಚರ್ಯ ಆಗಿ ಹೋಗಿದೆ ಅಂತೆ. ಹಾಗೆ ಸ್ನೇಹಿತರೆ, ಅವರು ಬಂದ್ಬಿಟ್ಟು ನೆಕ್ಸ್ಟ್ ಸಿನಿಮಾ ಏನು ಇನ್ನುಳಿದಿರತಕ್ಕಂಥ ಶೂಟಿಂಗ್ನು ಕೂಡ ಬಂದ್ಬಿಟ್ಟು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂದಿದ್ದಾರಂತೆ. ಇದಾಗಿತ್ತು ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.